ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರೀತು ಗೌಡ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ. ಇದು ಬಂದು ಪವನ್ ಬರ್ಡೇ ವ್ಲಾಗ್. ಕೇಕ್ ಆರ್ಡ್ರ್ ಮಾಡಿದೆ, ಪವನ್ಗೆ ಬಂತು ಬೇಕಿಂಗೋಯಿಂದನೇ. ಇದು 1/2 kg ಫ್ರೂಟ್ ಕೇಕ್ ಮಾಡಿದ್ದೀನಿ. ಹೇಗೆ ಬಂದಿದೆ ಗೊತ್ತಿಲ್ಲ, ಅವ್ರು ಬೇರೆ ಡಿಕ್ಕಿಲಿ ಇಟ್ಕೊಂಡು ಬಂದಿದ್ರು. ನಿಧಾನಕ್ಕೆ ಮಾತಾಡ್ತಿದ್ದೀನಿ ಬಿಕಾಸ್ ಪಾಪು ಕರೆಕ್ಟ್ ಟೈಮಿಗೆ ಮಲ್ಕೊಂಡ. ಪಾಪು 6 monthsಗೂ ಇವರಿಂದನೇ ಆರ್ಡ್ರ್ ಮಾಡಿದ್ದು, ಬಟ್ ಅದು ಅಷ್ಟೊಂದು ನಂಗೆ ಇಷ್ಟ ಆಗಿಲ್ಲ. ಬಟ್ ಇದು ರಿವ್ಯೂಸ್ ಚೆನ್ನಾಗಿತ್ತು. ಸೊ ಓಪನ್ ಮಾಡಬೇಕು, ಹೆಂಗಿದೆ ಅಂತ ಗೊತ್ತಿಲ್ಲ, ನೋಡೋಣ. ವಾವ್, ಸೂಪರಾಗಿ ಬಂದಿದೆ ನೋಡಿ, ಹಿಂಗಿದೆ ಕೇಕ್, ಸಖತ್ತಾಗಿದೆ. ಆ್ಯಕ್ಚುಲಿ ಹ್ಯಾಪಿ ಬರ್ಡೇ ಟು ದ ಬೆಸ್ಟ್ ಹಸ್ಬೆಂಡ್ ಆ್ಯಂಡ್ ಡ್ಯಾಡ್ ಅಂತ ಬರೆಸ್ಬೇಕಿತ್ತು, ಅದಾಗಲ್ಲ ಅಂದ್ಬಿಟ್ಟು ಎಷ್ಟು ಚಿಕ್ಕದು. ಇದು ಬಂದು ವೆನಿಲಾ ಫ್ರೂಟ್ಸು ಮತ್ತು ಆಲ್ಮಂಡ್ಸ್ ಇದೆ ಫುಲ್ ಸೈಡಲ್ಲೆಲ್ಲ. ಅದು ಪವನ್ ಓಪನ್ ಮಾಡಿದಾಗ ನೀಟಾಗಿ ತೋರಿಸ್ತೀನಿ. ಬಟ್ ಸಖತ್ತಾಗಿ ಬಂದಿದೆ. ಇದೇ ಫಸ್ಟ್ ಟೈಮ್ ಈ ಥರ ಆರ್ಡ್ರ್ ಮಾಡಿರೋದು. ತುಂಬ ಚೆನ್ನಾಗಿ ಬಂದಿದೆ. ಮೇ ಬಿ ಪಕ್ಕ ಇದು ಪವನ್ಗೆ ಇಷ್ಟ ಆಗುತ್ತೆ. ಗಿಫ್ಟ್ ಅಂತೂ ಏನೂ ತೊಗೊಂಡಿರಲಿಲ್ಲ, ಸೊ ಅದಕ್ಕೆ ಆರ್ಡ್ರ್ ಮಾಡಿದೆ. ಸಖತ್ತಾಗಿ ಬಂದಿದೆ, ನನಗಂತೂ ಸಖತ್ ಇಷ್ಟ ಆಯಿತು. ನೋಡೋಣ, ಪವನ್ ಓಪನ್ ಮಾಡಿದಾಗ ಫುಲ್ ಎಲ್ಲನೂ ನೀಟಾಗಿ ತೋರಿಸ್ತೀನಿ. ಸೊ ಪೂಜೆ ಎಲ್ಲ ಆಯಿತು. ಪವನ್ ಬರ್ಡೇ ಅಂತ ಹೇಳಿದ್ದೆ ಅಲ್ವಾ, ಇವತ್ತು ಪೂಜೆ ಮಾಡಿ ಇವಾಗ ದೇವಸ್ಥಾನಕ್ಕೆ ಹೋಗ್ಬಿಡ್ತೀನಿ ಅಂತ ಹೋದರು. ನಾನು ಟೆಂಪಲ್ಗೆ ಹೋಗೋವಾಗಿಲ್ಲ. ಸೊ ನಮ್ಮ ಮನೇಲಿ ಇವತ್ತು ಬ್ರೇಕ್ಫಾಸ್ಟ್ ಏನು ಅಂತ ತೋರಿಸ್ತೀನಿ. ಸೊ ನಮ್ಮ ಮನೇಲಿ ಇವತ್ತು ಬ್ರೇಕ್ಫಾಸ್ಟ್ ದೋಸೆ ಮತ್ತು ಸಾಗು ಮಾಡಿದ್ದೆ. ತರಕಾರಿ ಎಲ್ಲ ಹಾಕಿ ಸ್ವಲ್ಪ ಸಾಗು ಮಾಡಿದ್ದೆ. ಮಧ್ಯಾಹ್ನ ನೋಡ್ಬೇಕು, ಸ್ವಲ್ಪ ವಡೆ ಮಾಡಿ ಪವನ್ಗೆ ಕಡಲೆಕಾಳು ಸಾಂಬಾರು ಅಂದರೆ ಇಷ್ಟ. ಸಾಟರ್ಡೆ ಅಲ್ವಾ ಮಾಡೋದು. ಸಂಜೆ ಫ್ರೆಂಡ್ಸ್ ಜೊತೆ ಆಚೆ ಹೋಗ್ಬೇಕು ಅಂತ ಇದೆ ಅಷ್ಟು. ಹಾಂ, ಏನಂದ್ರೆ ಕಾರಸಿದ್ದಿಗೆ ಹೋಗಿದ್ರಾ? ಅಲ್ಲಿ ಪ್ರಸಾದಕ್ಕೂ 50 rupees ಅಂತೆ. ಏನೇನೆಲ್ಲ ದುಡ್ಡು ಮಾಡಿದ್ದಾರೆ ನೋಡಿ. ಪುಳಿಯೋಗರೆಗೆ ರಶಿತಾ, ಓಕೆ, ಕ್ಲೋಸ್ ಯುವರ್ ಐಸ್, ಅದನ್ನ ಬಿಡು, ಅಲ್ಲಿಡು. ಓಪನ್ ಯುವರ್ ಐಸ್. ಏನಪ್ಪ ಏನಿರ್ಬೋದು, ನಾನು ನೋಡ್ಬಿಟ್ರ ಓಪನ್ ಮಾಡಿ. ಹಿಂಗಿದೆ ನೋಡಿ, ನಿಜ ಮೇಲಿಟ್ಟಿದ್ದೆ ನೋಡ್ಲಿಲ್ವಾ? ಹಿಂಗಿದೆ. ಏನಂದ್ರೆ ಆಕ್ಚುಲಿ ಏನಂದ್ರೆ ನಾನು ಒಂದು ಕೇಕ್ ನೋಡಿದ್ದೆ, ಅದ್ರ ಮೇಲೆ ಹಸ್ಬೆಂಡ್ ಮತ್ತೆ ಡ್ಯಾಡ್ ಅಂತ, ಹಸ್ಬೆಂಡ್ ಅಂಡ್ ಡ್ಯಾಡ್ ಅಂತ ಬರ್ದಿರೋ ಥರ. ಅದು 700 ಅಂತ ಹೇಳ್ತಿದ್ದೆ. ಅದೇ ಫೋನ್ ಹೇಳ್ತಿರೋದು 700 ಎಲ್ಲ ನಿಂಗೆ ಲೆಕ್ಕನ ಒಂದು ತರಿಸಿರ್ತೀಯ ಅಂತ ನಂಗೆ ಗೊತ್ತು ಅಂತ. ನಾನು ಏನಕ್ಕೋ ಫ್ರಿಡ್ಜ್ ತೆಗಿಯಕ್ಕೆ ಹೋಗ್ತಾ ಇದ್ರ, ಅದಕ್ಕೆ ನಾನು ಫ್ರಿಡ್ಜ್ ಏನಕ್ಕೆ ತೆಗ್ದೆ ಅಂತ ಕೇಳಿದೆ. ನಾನು ಮೇಲಿಟ್ಟಿದ್ದೆ, ನೋಡಿಲ್ಲ. ಸೊ ನೋಡಿ ಎಷ್ಟು ಸಕ್ಕತ್ತಾಗಿದೆ ಅಂದರೆ, ಇದು ಫುಲ್ಲು ಈ ಸೈಡಲ್ಲೆಲ್ಲ ಇರೋದೆಲ್ಲ ಆಲ್ಮಂಡ್ಸ್, ರೋಸ್ಟೆಡ್ ಆಲ್ಮಂಡ್ಸ್. ಆ ಸ್ಮೆಲ್ಲಿ ನನಗೆ ಇದೆ. ಇಷ್ಟು ದೊಡ್ಡ ಚಾಕ್ಲೇಟ್ ಮೇಲೆ ಬರ್ದಿದ್ದಾರೆ, ಮತ್ತು ಫ್ರೂಟ್ಸ್ ಮೇಲ್ಗಡೆ. ಸೊ ನನಗೆ ಈ ಥರ ಕೇಕ್ನ ತರಿಸ್ಬೇಕಂತ ಆಸೆ ಇತ್ತು. ತೋರಿಸ್ತೀನಿ ಹತ್ರದಿಂದ. ಹೆಂಗಿದೆ? ಚೆನ್ನಾಗಿದೆ. ತೆಗಿಬೇಕು, ಮೇಲೆ ಹಚ್ಬೇಕೇನ? ಹಾಂ, ಹ್ಯಾಪಿ. ಪವನ್ ಬರ್ಡೇ ನಾನು ಪ್ರತಿ ವರ್ಷ ಹೊರಗಡೆನೇ ಸೆಲೆಬ್ರೇಟ್ ಮಾಡ್ತಿದ್ದೆ. ಅಂದರೆ ನಾನು ಮದುವೆ ಆದಾಗಿಂದನೂ ಏನೋ ಒಂಥರ ನನಗೆ ಸ್ಪೆಷಲ್ ಅನ್ನೋ ಥರ ಅನಿಸುತ್ತೆ ಅವ್ನ ಬರ್ಡೇ. ಬಿಕಾಸ್ ಏನೂ ಇಷ್ಟಪಡಲ್ಲ, ತನಗೆ ಅಂತ ಏನೋ ಬೇಕು ಅನ್ನೋಲ್ಲ, ಎಲ್ಲ ಫ್ಯಾಮಿಲಿಗೋಸ್ಕರನೇ ಮಾಡ್ತಾರೆ, ಕಷ್ಟಪಡ್ತಾರೆ. ಸೊ ಅವ್ರಿಗೆ ಖುಷಿ ಆಗೋ ಥರ ಇಡಬೇಕು ಅವ್ರ ಡೇನ ಅನ್ನೋದು ನನ್ನ ಒಂದು ಇದು. ಸೊ ಅದಕ್ಕೋಸ್ಕರನೇ ಸೊ ಪ್ರತಿ ವರ್ಷ ಹಂಗೆ ಮಾಡ್ತಿದ್ದೆ. ಬಟ್ ಈ ವರ್ಷದಿಂದ ಆ ಥರ ಸೆಲೆಬ್ರೇಷನ್ಸ್ ಎಲ್ಲ ಬೇಡ ಅಂದ್ರೆ, ಪವನ್ಗೂ ಏನಷ್ಟು ಇಷ್ಟ ಆಗ್ತಿರ್ಲಿಲ್ಲ ಆ ಥರ ಸರ್ಪ್ರೈಸ್ ಆಗಲಿ ಸೆಲೆಬ್ರೇಷನ್ ಆಗಲಿ. ಏನೂ ಅವ್ರು ಕೇಳಲ್ಲ, ಬಟ್ ಖುಷಿ ಆಗುತ್ತೆ. ಬಟ್ ಅಷ್ಟೊಂದು ಇಷ್ಟಪಡಲ್ಲ. ಸುಮ್ಮನೆ ಯಾಕಮ್ಮ ಇದಕ್ಕೆಲ್ಲ ಅನ್ವಾಂಟೆಡ್ ದುಡ್ಡು ವೇಸ್ಟ್ ಮಾಡ್ತೀಯಾ, ಅದ್ರ ಬದಲು ಏನಾದ್ರು ಯೂಸ್ಫುಲ್ ಆಗಿರೋ ಗಿಫ್ಟ್ ತೊಗೋಬೋದಲ್ವಾ ಅಂತ ಹೇಳ್ತಿರ್ತಾರೆ. ಸೊ ಅದಕ್ಕೋಸ್ಕರ ಈ ಸತಿ ದುಬೈಯಿಂದ ವಾಚ್ನ ತರಿಸಿಕೊಟ್ಟೆ. ಗಗನ್ ದುಬೈಗೆ ಹೋಗಿದ್ದ, ಸೊ ಅಲ್ಲಿಂದ ವಾಚ್ನ ತರಿಸಿಕೊಟ್ಟೆ. ಖುಷಿ ಆಯಿತು ಅವನಿಗೂ.
ಆ್ಯಂಡ್ ಎಸ್ ಒಳ್ಳೆ ಫ್ಯಾಮಿಲಿ ಟೈಮ್ನ ಸ್ಪೆಂಡ್ ಮಾಡಿದ್ವಿ. ಬರ್ಡೇ ದಿನ ಆಚೆ ಹೋಗಿದ್ವಿ, ನಾನು, ಕಿರಣ್, ಆಂಟಿ, ಪಾಪು ಎಲ್ಲ ಅಂಕಲ್ ಹೊರಗಡೆ ಹೋಗಿದ್ರು. ಎಸ್ ಕಿರಣ್ ಕೂಡ ಹೆಲ್ಮೆಟ್ ಗಿಫ್ಟ್ ಕೊಟ್ಟ. ಇದು ಬಂದು ಫ್ರೆಂಡ್ಸ್ ಎಲ್ಲ ನಾವು ಇನ್ನೂ ಒಂದಿನ ಫ್ರೆಂಡ್ಸ್ಗೆಲ್ಲ ಪಾರ್ಟಿ ಕೊಡ್ಸೋಕ್ಕೆ ಬೇರೆ ಒಂದಿನ ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ದು. ಒಂದಷ್ಟು ಜನ ಬಂದಿರಲಿಲ್ಲ ಡ್ಯೂ ಟು ಸಮ್ ರೀಸನ್ಸ್. ಯಾರ್ಯಾರು ಬಂದಿದ್ರು ನಿಜವಾಗ್ಲೂ ತುಂಬ ಖುಷಿಯಾಯಿತು. ಆ್ಯಂಡ್ ದುಬೈಯಿಂದ ಚಾಕ್ಲೇಟ್ಸ್, ಪಾಪುಗೆ ಬಟ್ಟೆ ಎಲ್ಲ ತಂದಿದ್ರು, ಅದು ಕೂಡ ಖುಷಿಯಾಯಿತು. ಆ್ಯಂಡ್ ಇನ್ನೊಂದೇನೆಂದರೆ ಚಿಂಟು ಕೂಡ ನಂಗೊಂದು ಒಳ್ಳೆ ಕ್ಯೂಟಾಗಿರೋ ಗಿಫ್ಟನ್ನ ಕೊಟ್ಟ. ಯಾವಾಗಲೂ ಎಕ್ಸ್ಪೆನ್ಸಿವ್ ಗಿಫ್ಟೇ ಇರಬೇಕು, ಅಂದರೆ ಎಕ್ಸ್ಪೆನ್ಸಿವ್ ಗಿಫ್ಟೇ ಕೊಡಬೇಕು ಅನ್ನೋದೇನಲ್ಲ. ಪ್ರೀತಿಯಿಂದ ಒಂದು ಚಿಕ್ಕ ಪುಟ್ಟ ಏನು ಕೊಟ್ರು ನಿಜವಾಗ್ಲೂ ಖುಷಿನೇ. ನನಗಂತೂ ಖುಷಿ ಆಗುತ್ತೆ, ನಂಗೆ ನಿಜವಾಗ್ಲೂ ತುಂಬ ಖುಷಿ ಆಯಿತು. ಎಷ್ಟು ಪುಟಾಣಿ ಕ್ಯೂಟಾಗಿ ಚೆನ್ನಾಗಿತ್ತು. ಸೊ ಇಲ್ಲಿ ನಾವು ಯಾವಾಗಲೂ ಅಂದರೆ ಅವಾಗವಾಗ ಹೋಗ್ತಿರ್ತೀವಿ, ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಫುಡ್ಡು. ಅಲ್ಲಿಂದ ಮುಗಿಸ್ಕೊಂಡು ನ್ಯಾಚುರಲ್ಸ್ಗೆ ಹೋಗಿ ಅಲ್ಲಿ ಐಸ್ ಕ್ರೀಮ್ ಎಲ್ಲ ತಿಂದ್ಕೊಂಡು ಆಮೇಲೆ ಮನೆಗೆ ಬಂದ್ವಿ. ಸೊ ಪವನ್ ಬರ್ಡೇ ಈ ಸತಿ ಸಿಂಪಲ್ಲಾಗಿ ಈ ಥರ ಆಯಿತು. ಅವನಿಗೆ ಅಂತ ನಾನು ಸರ್ಪ್ರೈಸಾಗಿ ಬೇಕಿಂಗೋಯಿಂದ ಒಂದು ಫ್ರೂಟ್ ಕೇಕ್ನ ಆರ್ಡ್ರ್ ಮಾಡಿದ್ದೆ. ಇನ್ನೂ ಒಂಥರ ಕೇಕ್ನ ಆ್ಯಕ್ಚುಲಿ ಪ್ಲ್ಯಾನ್ ಮಾಡಿದ್ದೆ, ಬಟ್ ಪಾಪು ಬರ್ಡೇಗಂತ ಮಾಡಿದ್ದು ಫುಲ್ಲು ಒಂಥರ ಕಲರೇ ಇತ್ತು. ಅದು ತಿನ್ನೋಕ್ಕೂ ಆಗಿಲ್ಲ. ಅವನ ಕೇಕ್ ಸ್ಮ್ಯಾಶ್ ಕೂಡ ನಾವು ಅದರಲ್ಲಿ ಮಾಡಿಸಿಲ್ಲ, ಕೆಮಿಕಲ್ಸ್ ಅಂದರೆ ಫುಲ್ ಫುಡ್ ಕಲರೇ ಕೈಗೆಲ್ಲ ಆಗ್ತಿತ್ತು ಅಂದ್ಬಿಟ್ಟು. ಸೊ ನಾನು ಈ ಥರ ಫ್ರೂಟ್ ಕೇಕ್ನ ಆರ್ಡ್ರ್ ಮಾಡಿದೆ. ಚೆನ್ನಾಗಿತ್ತು, ಇದಂತೂ ಟೇಸ್ಟ್ ತುಂಬ ಚೆನ್ನಾಗಿತ್ತು. ಬೇಕಿದ್ರೆ ಒಂದ್ಸತಿ ಟ್ರೈ ಮಾಡಿ ನೋಡಿ ಅವ್ರ ಪೇಜಲ್ಲಿ, ತುಂಬ ಚೆನ್ನಾಗಿರುತ್ತೆ ಅವ್ರದ್ದು ಕೇಕ್ಸ್. ಈ ಕೇಕ್ ತುಂಬ ಚೆನ್ನಾಗಿತ್ತು. ಇದು ನಾನು ಸೆಕೆಂಡ್ ಟೈಮ್ ಆರ್ಡ್ರ್ ಮಾಡ್ತಿರೋದು ಅವ್ರದ್ರಿಂದ. ಥರ್ಡ್ ಟೈಮ್ ಆರ್ಡ್ರ್ ಮಾಡ್ತಿರೋದು. ತುಂಬ ಚೆನ್ನಾಗಿತ್ತು. ಒಂದು ಕೇಕ್ ಮಾತ್ರ ಚೆನ್ನಾಗಿರಲಿಲ್ಲ, ಇನ್ನೆರಡೂ ಚೆನ್ನಾಗಿತ್ತು. ಸೊ ಈ ಥರ ಪವನ್ ಬರ್ಡೇ ಸಿಂಪಲ್ಲಾಗಿ ಆಯಿತು. ಆ್ಯಂಡ್ ಎಸ್ ಈ ಟೈಮಲ್ಲಿ ಒಂದೇನೋ ಹೇಳಬೇಕು ಅಂತ ಅನ್ನಿಸ್ತಿದೆ. ಏನಂದರೆ ನಾವು ಯಾವತ್ತೂ ಸಂಬಂಧಗಳಿಗೆ ಬೆಲೆ ಕೊಡಬೇಕು. ಆ್ಯಂಡ್ ನನಗನ್ಸೋ ಪ್ರಕಾರ ಈ ಒಂದು ಕಾಲದಲ್ಲಿ ಒಳ್ಳೆತನಕ್ಕೆ ಬೆಲೆನೇ ಇಲ್ಲ. ಏನಂತಾರೆ, ಯಾವಾಗಲೂ ನಾವು ಎಲ್ರೂ ನಮ್ಮವರು, ಇವ್ರು ನಮ್ಮವರು, ಅವ್ರು ನಮ್ಮವರು, ಇವ್ರು ಹಿಂಗೆ ಅವ್ರು ಹಿಂಗೆ ಆ ಥರ ಅಂದ್ಕೊಂಡು ಇರೋದು ಬದಲು ಎಷ್ಟರಲ್ಲಿರ್ಬೇಕು ಅಷ್ಟರಲ್ಲಿದ್ದರೆ ಚೆಂದ ಅನಿಸುತ್ತೆ. ಹೋಗ್ತೀವ, ಬರ್ತೀವ, ಮಾತಾಡ್ತೀವ, ಎಂಜಾಯ್ ಮಾಡ್ತೀವ ಅಷ್ಟೇ. ಅದನ್ನು ಬಿಟ್ಟು ಎಲ್ಲ ನಮ್ಮವರೇ, ಇವ್ರು ನಮ್ಮವರು, ಅವ್ರು ನಮ್ಮವರು, ಹಂಗೆ ಹಿಂಗೆ ಆ ಥರ ಎಲ್ಲ ಅಂದ್ಕೊಂಡು ಎಕ್ಸ್ಪೆಷಲಿ ನಾನು ಆ ಥರ ಮಾಡೋದು ಬೇಡ ಅನಿಸುತ್ತೆ. ಬಿಕಾಸ್ ಒಂದೇ ಕಡೆ ಯಾವಾಗಲೂ ನಾನು ಎಷ್ಟೊಂದು ಇದರಲ್ಲಿ ಹೇಳಿದ್ದೀನಿ, ಒಂದೇ ಕಡೆ ಇರಬಾರ್ದು ಎಫರ್ಟ್ಸ್ ಯಾವತ್ತೂ. ಯಾವುದೇ ಒಂದು ಸಂಬಂಧ ಆಗಿರ್ಬೋದು, ಎರಡು ಕಡೆ ಇದ್ದಾಗಲೇ ಅದಕ್ಕೂ ಒಂದು ಬೆಲೆ. ಮತ್ತು ಯಾವತ್ತೂ ಒಬ್ಬರು ನಂಬಿಕೆನ ನಾವು ಕಳ್ಕೊಳ್ಬಾರ್ದು. ಅವರು ನಮಗೆಷ್ಟು ಕೇರ್, ಕನ್ಸನ್ನೆಲ್ಲ ತೋರಿಸ್ತಿರ್ತಾರಲ್ಲ ಅಂಥವ್ರನ್ನ ನಾವು ಕಳ್ಕೊಬಾರ್ದು. ಆ್ಯಂಡ್ ಇನ್ನೊಂದೇನೆಂದರೆ, ಈ ಒಂದು ಮನುಷ್ಯರು ಜೀವನನೇ ಹಿಂಗೆ ಅನಿಸುತ್ತೆ. ಯಾರು ನಮ್ಮನ್ನು ಇಷ್ಟಪಟ್ಟು ಬೇಕು ಅಂತ ಬರ್ತಾರೋ ಅವ್ರನ್ನ ನಾವು ಜಾಸ್ತಿ ಇಗ್ನೋರ್ ಮಾಡ್ತೀವಿ. ಇವಾಗ ಯಾರು ಇವ್ರು ಯಾಕಪ್ಪ ಹಿಂದೆ ಮುಂದೆ ಮಾತಾಡಿಕೊಂಡು ಫೇಕ್ ಆಗಿದ್ದು, ಹಿಂಗೆ ಆ ಥರ ಇರ್ತಾರಲ್ಲ ಅವ್ರನ್ನೇ ಜಾಸ್ತಿ ಇವ್ರು ತುಂಬ ಒಳ್ಳೆಯವರು, ಇವ್ರು ಹಂಗೆ ಆ ಥರ ಇಷ್ಟಪಡ್ತೀವಿ ಅಂತ ಅನಿಸುತ್ತೆ. ಹೇಳ್ಬೇಕು ಅನ್ನಿಸ್ತು, ಹೇಳಿದೆ ಅಷ್ಟೇ. ಆ್ಯಂಡ್ ಅತಿ ಶೀಘ್ರದಲ್ಲೇ ಒಂದು ಹ್ಯಾಪಿ ನ್ಯೂಸ್ನ ಕೂಡ ಶೇರ್ ಮಾಡ್ತೀನಿ. ಮೇ ಬಿ ನೆಕ್ಸ್ಟ್ ವೀಕ್. 3 ಹ್ಯಾಪಿ ನ್ಯೂಸ್ ಇದೆ, ಅದರಲ್ಲಿ ಒಂದು ಇವಾಗ ಶೇರ್ ಮಾಡ್ತೀನಿ, ಇನ್ನೂ ಒಂದು ಸ್ವಲ್ಪ ದಿನ ಟೈಮ್ ಆಗುತ್ತೆ. ಎಸ್, ಖುಷಿ ಇದೆ ಆ ಒಂದು ಹ್ಯಾಪಿ ನ್ಯೂಸ್ನ ಶೇರ್ ಮಾಡೋಕ್ಕೆ. ಆದಷ್ಟು ಬೇಗ ಐ ವಿಲ್ ಶೇರ್ ವಿತ್ ಯು ಆಲ್. ಆ್ಯಂಡ್ ಎಸ್, ಈ ಥರ ಸೆಲೆಬ್ರೇಷನ್ ಮುಗೀತು. ಸೊ ನೋಡಿ, ಒಂದಷ್ಟು ರಾಕ್ ಕ್ಲಿಪ್ಪಿಂಗ್ಸ್ನೂ ಹಾಕ್ತೀನಿ. ಆ್ಯಂಡ್ ನವ್ಯ ಮನೆಗೆ ಕೂಡ ಹೋಗಿದ್ದೆ ನಾನು. ನಾವೆಲ್ಲ ಫ್ರೆಂಡ್ಸ್ ಎಲ್ಲ ಒಂದು ಮೀಟಪ್ ಮಾಡೋಣ, ಬಿಕಾಸ್ ಅವಳು ಬೇರೆ ಕಡೆ ಶಿಫ್ಟ್ ಆಗ್ತಿದ್ದಾಳೆ. ಅಲ್ಲಿ ತುಂಬ ದೂರ ಆಗುತ್ತೆ, ಅಲ್ಲಿ ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ಈ ಹಳೆ ಮನೆಗೆ ಹೋಗೋಣ ಅಂದ್ಬಿಟ್ಟು ಹೋಗಿದ್ವಿ. ಅಲ್ಲಿದು ಒಂದಷ್ಟು ಕ್ಲಿಪ್ಪಿಂಗ್ಸ್ನ ತೊಗೊಂಡು ಬಂದಿದ್ದೀನಿ. ಅಲ್ಲಿದು ಒಂದಷ್ಟು ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ತೀನಿ, ನೋಡಿ. ಆ್ಯಂಡ್ ಲಂಚ್ ಕೂಡ ಮಾಡಿದರು, ಆಂಟಿ ಮತ್ತು ಅವಳು ಇಬ್ಬರು ಸೇರ್ಕೊಂಡು ಲಂಚ್ ಮಾಡಿದರು. ತುಂಬ ಚೆನ್ನಾಗಿತ್ತು. ಲಂಚೆಲ್ಲ ಮಾಡಿಕೊಂಡು ಒಂದಷ್ಟು ಟೈಮ್ ಸ್ಪೆಂಡ್ ಮಾಡಿಕೊಂಡು ಬಂದ್ವಿ. ಆ್ಯಂಡ್ ಫಸ್ಟ್ ಟೈಮ್ ಪಾಪುನ ನಾನೇ ಒಬ್ಬಳೇ ಆಟೋದಲ್ಲಿ ಕರ್ಕೊಂಡು ಬಂದೆ. ಆ್ಯಕ್ಚುಲಿ ಕ್ಯಾಬ್ ಬುಕ್ ಮಾಡ್ತೀನಿ ಅಂದಿದ್ದು ಪವನ್, ಬಟ್ ಕ್ಯಾಬಲ್ಲಿ ಹೋಗೋಕೆ ಅಷ್ಟು ಸೇಫ್ ಅಲ್ಲ ಅಂತ. ಬಿಕಾಸ್ ನಾನು ನಿದ್ದೆ ಮಾಡಿಬಿಡ್ತೀನಿ ಆಚೆ. ಎಲ್ಲರೂ ಟ್ರಾವೆಲಿಂಗಲ್ಲಿ ನಿದ್ದೆ ಜಾಸ್ತಿ ನಾನು. ಅದಕ್ಕೆ ಆಟೋದಲ್ಲಿ ಹೋಗಿ ಆಟೋದಲ್ಲೇ ಬಂದ್ವಿ. ಪವನೇ 2 ಸೈಟು ಬುಕ್ ಮಾಡಿಬಿಟ್ಟಿದ್ರು. ಸೊ ನನಗೇನೂ ಟೆನ್ಷನ್ ಇರಲಿಲ್ಲ, ಆರಾಮಾಗಿ ಬಂದಿದ್ದಾಯಿತು. ಆ್ಯಂಡ್ ವಡೆ ಕೂಡ ಮಾಡಿದ್ದೆ, ಫಸ್ಟ್ ಟೈಮ್ ವಡೆ ಟ್ರೈ ಮಾಡಿದ್ದು. ಇಲ್ಲಿ ನೋಡ್ತಿದ್ದೀರಲ್ಲ, ತುಂಬ ಚೆನ್ನಾಗಿ ಬಂದಿತ್ತು.
ಎಸ್ ಇಷ್ಟೇ. ಈ ವ್ಲಾಗ್ ಏನಾದ್ರು ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಕೂಡ ನೀವು ಫಾಲೋ ಮಾಡ್ಬೋದು, ಪ್ರೀತು ಗೌಡ ಅಂತ ಇದೆ, ಅದನ್ನು ಕೂಡ ಫಾಲೋ ಮಾಡಿ ಫಾರ್ ಮೋರ್ ಅಪ್ಡೇಟ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. A dream is a way. ವಾವ್ ವಿಡಿಯೋನೇ ಸಗದಾಗಿತ್ತು. ಓ ಮೈ ಗುಡ್ನೆಸ್. ಹೌದಾ? ಏನು ರಿಯಾಕ್ಷನ್ ನಿಂದು? ಅವಳು ಗಿಫ್ಟ್ ಕೊಡ್ತಾ ಇರೋದಕ್ಕೆ ಅವಳು ಕೊಡ್ತಾ ಇರೋದು. ಹೌದಾ? ನಿಜ? ತೋರ್ಸು. ಅಲ್ಲ ಕಣೆ, ಇದು ಆಟೋಮೆಟಿಕ್ ಸಕ್ಕದಾಗಿದೆ ಕಣೆ, ಸೂಪರ್ ಆಗಿದೆ. ಯಾಕೆ ನೀನೇ ಕೊಡ್ತೀವಿ ಇಷ್ಟೊಂದೆಲ್ಲ ಕೊಡ್ತೀನಿ? ಏನು ಏನು ಹೌದಾ? ನಂಗೆ ಅದು ಡೌಟ್ ಆಯ್ತು. ಎಲ್ಲ ನಾನು ಒಂದಿನ ಹೆಂಗೆ ಸುಬ್ರತನ್ ಮನೇಲಿ ಇಟ್ಲು ಅಂತ ಇಟ್ಟ ಅಂತ. ಮೂತಿ ತೋರದೆ ನಿನ್ನ ಸುಂದರವಾದ ಮೂತಿ ಅದು ಒಂದು ರೆಕಾರ್ಡ್ ಮಾಡಿಟ್ಕೋ ಅವನಿರೋದನ್ನು ಮಾಡಲ್ಲ. ಎಲ್ಲಿ ಅಮ್ಮ. ಇವಳ ಮಗು ಇವಾಗ ನೋಡಿ. ಈಗ ನೀನೇನ್ ಮಾಡ್ತಾ ಇದೀಯ ನವ್ಯ? ಅವ್ನು ಆಟ ಆಡ್ತವನು. ಇವನ್ನೆಲ್ಲ ಬ್ಲಾಗ್ ಮಾಡ್ಬಿಟ್ಟು ನಮ್ಮನ್ನ ಮಾನ ಮರ್ಯಾದೆ ಎಲ್ಲ ಇಟ್ಕೊಂಡು ಪಾಪು ಆಟ ಆಡ್ಸು ಅಂದ್ರೆ ನೀನ್ ಆಟ ಆಡ್ತಾ ಏನು ಡೈನೋಸರಸ್ ಅಲ್ಲ, ಡೈನೋಸರಸ್ ಅಂತ ಅದು ನವ್ಯ, ಬೇಗ ನೋಡಲ್ಲಿ. ಇದು ಡೈನೋಸರಸ್. ಕೇಸಿ ಮತ್ತೆ ನವ್ಯ ಇದೆಲ್ಲ ಈಗ ಬಂದಿತ್ತಲ್ಲ, ಸೊ ಅದಿರೋದು ನಿದ್ದೆ ಮಾಡಕ್ ನೋಡು. ಹಿಂಗೆ ಆಗ್ತೀನಿ ಎಲ್ಲ, ಏನು ಎಡಿಟ್ ಮಾಡಲ್ಲ. ಏನು ಎಡಿಟ್ ಮಾಡಬೇಡ. ಎವ್ರಿಥಿಂಗ್ ಶುಡ್ ಬಿ ಕ್ಯಾಂಡಿಡ್, ನ್ಯಾಚುರಲ್, ರಿಯಲಿಸ್ಟಿಕ್. ಪೂಜನ್ ತರ ಸ್ಟಾರ್ಟ್. ಏನೋ ಹೇಳ್ದಲ್ಲ ಅಪ್ಪು, ಏನ್ ಹೇಳು ನೀನ್ ಹೇಳಿದ್ದು? ಎವ್ರಿಥಿಂಗ್ ಶುಡ್ ಬಿ Just shut up. ಕ್ಯಾಂಡಿಡ್, ನ್ಯಾಚುರಲ್. ಇಟ್ಸ್ See, this is also full natural. ಅಯ್ಯೋ, ನೀನ್ ಎದೆ ಮೇಲೆ ಕೈ ಇಟ್ಟು ಹೇಳೆ, ನಿಜಾಗ್ಲೂ ಇದ್ಯಾ ಅಷ್ಟೊಂದಿನ ಎದೆ ಮೇಲೆ ನನ್ನ ಸಾಯಿಸ್ಬೇಡ ಗಂಡ್ಮಕ್ಳು ನಾಯಿ. ಇಲ್ಲಿದೆ ಕೃಷ್ಣ ನೋಡು, ಕೃಷ್ಣ ನೋಡು. ರೆಕಾರ್ಡ್ ಮಾಡ್ತಾ ಇದ್ದೀನಿ. ಅಲ್ಲಿ ಮುಂದೆ ಇಡೋ ನವ್ಯ, ಕಾಟ ಕೊಡ್ತಾ ತಿರ್ಕೋಬಿತ್ತು ಅವನ್ನ ಮಿಕ್ಸಿ ಹಾಕ್ತೀನಿ. ಒಂದು ನಿಮಿಷ ಕಿವಿ ಮುಚ್ಚಣ್ಣ. 1 2 3 4 ಎಮ್ಮೆ ತರ ಆಡ್ತಿದ್ಲಲ್ಲ, ಯಾರೋ ಒಂಥರ ಹೇಳ್ಬೇಕಾಗಿಲ್ಲ ನಿಮ್ಗೆ. ಎಷ್ಟು ಆಟ ಆಡಿಸ್ತಿದ್ಲು ಅವಳೇ ಎಮ್ಮೆ. ನಾನು ಹೇಳ್ತೀನಿ, ಫ್ರೆಂಡ್ಸ್ ಕಮೆಂಟ್ ಮಾಡಿ ಅದ್ರಲ್ಲಿ ಯಾರು ಎಮ್ಮೆ ಅಂತ. ಒಳದಾಗ್ತೀನಿ ನಿಜಲ್ಲ. ಏನಾದ್ರು ಹೇಳಿದ್ರೆ ಮರಿ ಹೊಡಿತಾರೆ ಗೊತ್ತಾ? ಮತ್ತೆ ಅಕ್ಕೆ ನವ್ಯ ಹಾಕ್ತಾನೆ ಇರ್ತಾರೆ. ನವ್ಯ ಇವತ್ತು ಅವನು ಮಾಡ್ಬೋದು, ಅವನು ಮಾಡ್ದ ಈಗ ನನಗೆ. ಅದಕ್ಕೆ ನಾನು
ಅಷ್ಟೇ ಆಗೋಯ್ತು. ಇಟ್ಕೋ ನಿಮಿಷ ಇಟ್ಕೊಂಡಿದೀವಿ. ಡೋಂಟ್ ವರಿ ಫ್ರೆಂಡ್. ನೋ 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 ಬಾಯಲ್ಲಿ ಇಟ್ಕೋಬಾರ್ದು. ಮೆಂಟಲಿ ಇಡೆ ಫೋಟೋ ಅಂತ ತೆಗಿಯಕ್ಕೂ ಬಿಡಲ್ಲ ಅಲ್ವಾ ಎಲ್ಲ ಅವ್ರ ಪಾಪಕ್ಕಿಂತ ಇವಳೇ ಜಾಸ್ತಿ. ಇಟ್ಕೋ ಬಡಿಸ್ತಾಳೆ. ಸೌದೆಕಾಯಿ ತಿಂತೀರಾ? 1 minute guys, if you want the recipe ನನಗೆ ಗೊತ್ತಿಲ್ಲ. Please ರೆಸಿಪಿ ಅಂತ ಕಮೆಂಟ್ ಅಲ್ಲಿ ಮೇಡಮ್ ತಿಳಿಸಿ ಇವಳು ಹೇಳ್ತಾಳೆ. ಇವಳು ಹೇಳಿದ್ಕೆ ನಾನು ನಿಮ್ಗೆ ಕಾಲ್ ಮಾಡಿದ್ದು. ನಾನು ಇದ್ರಲ್ಲಿ ನೋಡಿದ್ನಲ್ಲ. ಡ್ಯಾನ್ಸ್ ಮಾಡಿ ಡ್ಯಾನ್ಸ್